ಈ ಮೀಸೆ ಇರೋ ಮೀನಿಗೆ ನಿಮ್ಮೂರ ಕಡೆ ಏನಂತಾರೆ ಕಮೆಂಟ್ ಮಾಡಿ. ಸೊ ನಾವು ಇವತ್ತು ಭಾಳ ಮೀನುಗಳನ್ನ ಜಾಸ್ತಿ ಹಿಡಿದ್ಬಿಟ್ವಿ. ಜಿಲೇಬಿ ಮೀನು, ಮಟ್ಟ ಮೀನು ಎಲ್ಲಷ್ಟು ಹಿಡಿದ್ಬಿಟ್ಟು ಸೊ ಔಟ್ರನ್ನ ತಂದು ಡೈರೆಕ್ಟಾಗಿ ಫ್ರೈ ಮಾಡಿಬಿಡ್ಬೇಕಂತ ಡಿಸೈಡ್ ಮಾಡಿಬಿಟ್ಟು ಅದಕ್ಕೆ ಎಲ್ಲ ಕ್ಲೀನಿಂಗ್ ನಡೆದದ ಈಗ. ಸೊ ದೊಡ್ಡ ದೊಡ್ಡ ಮೀನುಗಳಿದ್ದು ಅವ್ರನ್ನೆಲ್ಲ ಕ್ಲೀನ್ ಮಾಡ್ಕೊತೀವಿ. 2 ಮೀಸೆ ಮೀನುಗಳು ಅಷ್ಟು ಹಂಗೆ ಬಿಟ್ಟಿವಿ, ನಾವು ತಿನ್ನಾಗಲ್ಲ, ಅವ್ರು ಬೇರೆಯವ್ರಿಗೆ ಕೊಡ್ತೀವಿ, ಅವ್ರು ತಿಂತಾರಂತ. ಸೊ ಅದಕ್ಕೆ ಇವೆಲ್ಲ ಇದು ಮಟ್ಟ ಮೀನಿದ್ದು. ಸೊ ಇದನ್ನೇ ಜಾಸ್ತಿ ತಿನ್ನಬೇಕು, ಯಾಕಂದರೆ ಇದರಲ್ಲಿ ಕೇವಲ ಒಂದೇ ಮುಳ್ಳು ಇರ್ತದೆ ಸೆಂಟ್ರು, ಉಳಿಕೆದ್ದೆಲ್ಲ ಫುಲ್ ಮಾಂಸನೇ ಇರ್ತದೆ. ಸೊ ಇದನ್ನು ಆರೋಗ್ಯಕ್ಕೆ ಭಾಳ ಒಳ್ಳೇದು ತಿಂದರೆ. ಸೊ ಅದಕ್ಕೆ ಅಂತಲೇ ನಾವೆಲ್ಲ ಮಟ್ಟ ಮೀನುಗಳನ್ನ ತಿಂತೀವಿ. ಸೊ ಇದೊಂದು ನೋಡ್ರಿ, ಒಂದು ಬದುಕಿ ಐತೆ, ಇದು ನೋಡ್ರಿ ಐತೆ, ತೋರಿಸ್ ನೋಡ್ರಿ ಹೆಂಗದ. ಇದು ಏನಿಲ್ಲ ಅಂದ್ರೆ ಸುಮಾರು 1 kg ಮೇಲೇನೇ ಐತೆ. ಸೊ ನೋಡ್ಗ ಎಷ್ಟು ಬದುಕಿ ಅದು ಇನ್ನಾದ್ರೂ ಜೀವಂತವಾಗಿದೆ. ಸೊ ಈಗೀಗ ಹಿಡ್ಕೊಂಬಂದಿವಿ, ಒಂದು 1/2 hour ಆಯಿತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಕೈತೀವಿ ಈಗ. ಸೊ ಎಲ್ಲ ಬೋರ್ ಐತಿ ಹೊಲದ ಪಕ್ಕ, ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕು. ಸೊ ಇದರಲ್ಲಿ ಜಾಸ್ತಿ ಎಲ್ಲ ಇರ್ತದೆ ಮೇಲೆ, ಅವೆಲ್ಲ ತೆಗೆದುಗಿಸಿ ರೆಕ್ಕೆ ಪುಚ್ಚಗಳು ಇರ್ತಾವೆ, ಅವ್ರನ್ನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಬೇಕು ಅವ್ರನ್ನ. ಸೊ ಆಲ್ರೆಡಿ ಇಬ್ಬರು ಬಂದು ನಿಂತಿದ್ರು, ನಮ್ಗೆ 1-2 ಕೊಡು ಅಂದರು, ಆದರೆ ಇವತ್ತು ಕೊಡಲಿಲ್ಲ, ಇಲ್ಲಿ ಹಿಡ್ಕೊಂಬಂದಿದ್ದು ನಮಗೆ ಸಾಲಾಗಿಲ್ಲ ಅಂತ ಹೇಳ್ಬಿಟ್ನೈತ. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ವಿ ಈಗ ನೀಟಾಗಿ ಅವ್ರನ್ನ ಕಟ್ ಮಾಡಿಗೆಸಿ ಬೋಗಣಿಗೆ ಹಾಕಕೈತೀವಿ. ಸೊ ಕಟ್ ಮಾಡಿ ಆದಮೇಲೆ ಉಪ್ಪು ಹಾಕಿ ಅದನ್ನು ನೀಟಾಗಿ ತೊಳಿಬೇಕು. ಈಗ ನಮ್ಗೆ ಯಾವ ಪೀಸ್ ಥರ ಬೇಕು, ಸಣ್ಣ ಪೀಸು, ಅದನ್ನೆಲ್ಲ ಹಾಗೆ ನೀಟಾಗಿ ಕಟ್ ಮಾಡಿಗೆಸಿ ಇದರಲ್ಲಿ ಹಾಕ್ತಾಯಿದ್ವಿ. ಮತ್ತೆ ಮೀನು ನೋಡ್ರಿ ಪೀಸ್ ಹೆಂಗೈತೆ, ಸೆಂಟ್ರ್ ಮಾತ್ರ ಒಂದೇ ಮುಳ್ಳು ಇರ್ತದೆ, ಫುಲ್ಲು ಎಲ್ಲ ಮಾಂಸ ಇರ್ತದೆ. ಎಲ್ಲ ಚಿಕ್ಕ ಹುಡ್ರು ಮೊದಲು ಮಾಡಿನೂ ತಿನ್ಬೋದು, ಇದರಲ್ಲಿ ಜಾಸ್ತಿ ಮುಳ್ಳೆ ಇರಲ್ಲ. ಸೊ ಈಗ ಎಲ್ಲ ಉಪ್ಪು ಹಾಕಿಗೆಸಿ ಬೋಗಣ್ಯಾಗ ಮೀನುಗಳನ್ನ ತೊಳಿಕೈತೀವಿ. 2 ಸತಿ ತೊಳಿತೀವಿ, ಯಾಕಂದರೆ ಅದರಲ್ಲಿ ನೀಚ್ ಪದಾರ್ಥ ಎಲ್ಲ ಹೋಗ್ಲಂತ ನಿಗೇಸಿ ಎಲ್ಲ ಅಷ್ಟು ಹಾಕಿಗೆಸಿ ತೊಳೆದಿಗೆಸಿ ಈಗ ಎಲ್ಲ ಮತ್ತೆ ಸತಿ ವಾಶ್ ಮಾಡ್ಬೇಕು 2 ಸತಿ. ಸೊ ಇದೆಲ್ಲ ಮೀನೆಲ್ಲ ತೊಳೆದಾದ್ಮ್ಯಾಗ ಮೀನ ಫ್ರೈ ಮಾಡ್ಬೇಕು. ನಾನು ಮಸಾಲೆ ತರ್ತೀನಿ, ನೀನು ಉಪ್ಪು ತಾಂಬ ಅಂತ ಹೆಂಗೆ ಜಗಳ ಆಡ್ತಾರೆ ನೀವೇನು? ರಟ್ಟಿಗೆ ಯಾರ್ದವ್ರಪ್ಪ, ರಟ್ಟಿಗೆ ಯಾರ್ದವ್ರ ಸಾಲಿಸ್ಕೊಂಡಿಲ್ಲ. ನಾನು 50 ಕೊಡಕತ್, ನೀನು 10 ಚಮಚ ಕೊಟ್ಟಿಲ್ಲ. ಅವತ್ತು ಖಾರ ಪತ್ರ ತಂದಿದ್ದೆ ಅಷ್ಟೇ. ನಾ ತಗೊಂಬರ್ತೀನಿ, ಒಂದು 10 ಪತ್ರೋಳೆ, ಒಂದು ಅದೆಷ್ಟು ಅರ್ಧ kg ಏನು 5 kg ಖಾರ ಹೊತ್ತಲ್ಲ, ಖಾರ ತಗೊಂಬರ್ತೆ. ನೀವು ಮಸಾಲೆ ಗಿಸಾಲೆ ಹಾಕಿರಿ ಹಂಗಾದ್ರೆ? ಹೌದು. ಅದೆಷ್ಟು ಖಾರ ಎಷ್ಟು ಹೊತ್ತು? ಒಂದು 20 ರೂಪಾಯಿ ಖಾರ ಹೊತ್ತು, 30 ರೂಪಾಯಿ ಪತ್ರೋಳೆ, ಅದೇ 50 ರೂಪಾಯಿ ಬರ್ತದೆ. ತಗೊಂಬರ್ತೀನಿ. ಹಾಂ, ಸುಮ್ಮನೆ ನ್ಯಾಯ ಮಾಡಬಾರ್ದು, ಅವು ಬೇಸಲ್ಲ ಹುಡ್ರಾಗ ನ್ಯಾಯ ಮಾಡೋದು. ಅಂತೂ ಎಂತೂ ಎಲ್ಲ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ಒಪ್ಕೊಂಡು, ನೀನು ಉಳ್ಳಾಗಡ್ಡಿ ತಾಂಬ, ನೀನು ಟೊಮೆಟೊ ಹಣ್ಣು ತಾಂಬ, ನೀನು ಮಿಕ್ಸರ್ ತಾಂಬ ಅಂತೆಲ್ಲ ಒಪ್ಕೊಂಡು ಒಬ್ಬೊಬ್ಬರು ಒಂದೊಂದು ಸಾಮಾನು ತಂದ್ವಿ. ಸೊ ಈಗೆಲ್ಲ ಟೊಮೆಟೊ ಹಣ್ಣು ಉಳ್ಳಾಗಡ್ಡೆ ಎಲ್ಲ ಫ್ರೈ ಮಾಡಿ ಇದರಲ್ಲಿ ಮಿಕ್ಸಿಗೆ ಹಾಕಿಸಿ ರುಬ್ಕೊಂಡು ಎಲ್ಲ ಹಿಂಗೆ ಬರ್ಬೇಕು. ಹಿಂಗೆ ರುಬ್ಬಿ ನೈಸ್ ರುಬ್ಬಿ ಆದ್ಮ್ಯಾಗ ಇಲ್ಲಿ ಒಲೆ ಇಡಕೈತೀವಿ. ಸೊ ಒಲೆ ಇಟ್ಗೇಸಿ ಕಟ್ಟಿಗೆ ಮತ್ತು ಒಂದು ಕಡಾಯಿ ತಂದ್ವಿ ಎಲ್ಲ ಫ್ರೈ ಮಾಡೋಕೆ. ಇಲ್ಲೆಲ್ಲ ಇದೆ ನೋಡ್ರಿ, ಮತ್ತು 2 ಪ್ಯಾಕೆಟ್ ಎಣ್ಣೆ ತರಿಸಿದ್ದೀವಿ. ಎಲ್ಲರೂ ಹುಡುಗರು ರೊಕ್ಕ ಹಾಕಿಗೇಸಿ ಈಗ ಹಿಂಗಾಗಿತ್ತು ನೋಡ್ರಿ ಅದೆಲ್ಲ ರುಬ್ಬಿದ್ದು. ಸೊ ಇದನ್ನು ಈ ಮೀನುಗಳ ಮ್ಯಾಗ ಹಾಕ್ಬೇಕು. ಸೊ ಹಾಕಿ ಆದ್ಮ್ಯಾಗ ಒಂದು 10-15 ನಿಮಿಷ ಅದನ್ನೆಲ್ಲ ಹಿಂಗೆ ನೀಟಾಗಿ ಅವ್ರ ಕಚ್ಚತನ ಹಚ್ಬೇಕು. ಆಮೇಲೆ ಒಂದು ಅರ್ಧ ತಾಸು ಹಾಕಿದ ಮಸಾಲೆ ಆ ಮೀನುಗಳಿಗೆಲ್ಲ ಮಸ್ತ್ ಹಚ್ಚಿಗೆ ಹಾಕಬೇಕು. ಒಂದು ಅರ್ಧ ತಾಸು ಬಿಟ್ಟಾದ್ಮೇಲೆ ಕಡಾಯಿದಾಗ ಎಣ್ಣೆ ಹಾಕಬೇಕು. ನಾವು 1 kg ಎಣ್ಣೆ ಹಾಕಿದ್ವಿ. ಮೀನು ಏನಿಲ್ಲ ಅಂದ್ರೂ ಒಂದು 4-5 kg ಎಲ್ಲ ಪೀಸ್ಗಳು, ಅದಕ್ಕೆ ನಾವು 1 kg ಎಣ್ಣೆ ತರಿಸಿದ್ವಿ. ಈಗ 1 kg ಎಣ್ಣೆನ ಕಡಾಯಿಗೆ ಹಾಕಿ ಆದ್ಮೇಲೆ ಕಡಾಯಿಯಾಗ ಎಣ್ಣೆ ಕಾದಾದ್ಮೇಲೆ ಒಂದೊಂದು ಪೀಸು ಅಥವಾ 2 ಪೀಸನ್ನ ತಗೊಂಡು ಆ ಎಣ್ಣೆಯಲ್ಲಿ ಕರಿ ಹಾಕಿ ನೀಟಾಗಿ ಬಿಡ್ಬೇಕು. ಸೊ ಎಣ್ಣೆಗೆ ಹಾಕಲ್ಕ ಹುಷಾರಾಗಿರ್ಬೇಕು. ಎಣ್ಣೆ ಏನಾದ್ರು ಕೈ ಚೆಲ್ಲಿತ್ತು ಅಂದರೆ ಚರ್ಮ ಕೀತ್ಕೊಂಡು ಹೋಗ್ಬಿಡ್ತದೆ. ಸೊ ಅದಕ್ಕೆ ಹುಷಾರಾಗಿ ಔಟ್ರನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹೊರಗಡೆ ಹೋಟ್ಲಲ್ಲಿ ಸಿಗೋ ಮೀನುಗಳನ್ನ ತಿನ್ನೋದಕ್ಕಿಂತ ನಾವೆಲ್ಲ ಹಿಂಗೆ ಫ್ರೆಂಡ್ಸ್ಗಳೆಲ್ಲ ಸೇರಿ ಎಲ್ಲ ಮೀನುಗಳನ್ನ ಹಿಡ್ಕೊಂಬಂದಿಗೇಸಿ ಸೊ ಇದೇ ಥರ ಹೊರಗಡೆ ಎಲ್ಲ ಮೀನುಗಳನ್ನ ಹಿಂಗೆ ಫ್ರೈ ಮಾಡ್ಕೊಂಡು ತಿಂದರೆ ಅದು ಎಲ್ಲ ಒಂಥರ ಖುಷಿ ಇರ್ತದೆ ಹಳ್ಳಿ ಕಡೆ. ಸೊ ನೀವು ಇದೇ ಥರ ಯಾವುದಾದ್ರೂ ಮೀನುಗಳನ್ನ ಹಿಂಗೇನಾದರೂ ಫ್ರೈ ಮಾಡ್ಕೊಂಡು ತಿಂದರೆ ಕಮೆಂಟ್ ಮಾಡಿ. ಸೊ ಎಲ್ಲ ಮೀನುಗಳನ್ನ ಮಸ್ತಾಗಿ ಎಲ್ಲ ಫ್ರೈ ಮಾಡಿ ಹಿಂಗೆ ಇಟ್ಬಿಟ್ವಿ. ಸೊ ಇದನ್ನ ಉಳಿದುತ್ತಲ್ಲ ಮಸಾಲೆ, ಅದನ್ನು ಎಲ್ಲಷ್ಟು ಈ ಬೋಗಣೆಗೆ ಹಾಕಿ ಅದನ್ನ ಮಸಾಲೆಗಳನ್ನ ಈ ಮೀನುಗಳನ್ನ ಹಚ್ಚಿಬಿಟ್ಟು ಹಿಂಗಾಗ್ಬಿಟ್ಟು ನೋಡ್ರಿ ಲಾಸ್ಟಿಗೆ ಇನ್ನೆಲ್ಲ ಫ್ರೈ ಮಾಡೋದೆಲ್ಲ ಮುಗಿದು ಬಿಡ್ತಿ. ನಾನು ಇನ್ನು ಹಾಕ್ಯಂದಿಲ್ಲ ಅವಾಗಲೇ ಇಬ್ಬರು ತಲಕ್ಕೆ ಒಂದೊಂದು ಪತ್ರ ಹಿಡ್ಕೊಂಡ್ಗೇಸಿ ನಾನೊಂದು ಹಾಕಿ ನೀನೊಂದು ಹಾಕಿ ಅಂತ ತಿಂದಿಗೇಸಿ ಆ ಬೊಟ್ಟಿಗೆ ತಿದ್ಕೊಂಡು ಬಿಡೋಳ್ರಿ, ಅದನ್ನು ನೆಕ್ಕೆಂತ ತಿನ್ನಕೈತಿ ಬಿಟ್ರಿ. ಅಷ್ಟು ಮಸ್ತ್ ಆಗ್ಬಿಟ್ಟ ನೋಡ್ರಿ ಮೀನು ಫ್ರೈ. ಈ ವಿಡಿಯೋದಾಗ ತೋರಿಸಿನಲ್ಲ ಅದ್ರಾಗ ನೀವು ಮಾಡ್ಕೊಂಡು ತಿಂದ್ಬಿಡ್ರಿ, ಮಸ್ತ್ ಇರ್ತದೆ ನೋಡ್ರಿ. ಈಗ ಎಲ್ಲ ಬಿಡೋಳ್ರಿ, ಇನ್ನೂ ಪತ್ರ ಕೈಗೂ ಬಳ್ಗೂ ಕಡ್ಕೊಂಡು ತಿಂದ್ಬಿಡ್ತಾರೆ. ಹಂಗಾಗಿ ನೋಡ್ರಿ ಇವತ್ತಂತೂ ಮೀನು ಎಲ್ಲ ಫ್ರೈ ಮಾಡ್ಕೊಂಡು ಎಲ್ಲ ತಿಂದಿದ್ದಾಯ್ತು. ನೆಕ್ಸ್ಟ್ ವೀಡಿಯೋದಾಗ ನಾವು ಮೀನು ಹಿಡಿಯೋಕೆ ಹೋಗ್ತೀವಿ. ಅಲ್ಲಿ ಮೀನು ಹಿಡಿಯೋಕೆ ಹೋಗಿ ಅವು ಮೀನು ತಗೊಂಬಂದು ಏನಿಲ್ಲ ಅಲ್ಲೇ ಎಲ್ಲ ಮಾರಿಬಿಟ್ಟು ತೋರಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.